ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡಿದ್ರು ಕೂಡ 1000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತಂದರೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಗೈಸ್. ಸೊ ಜಸ್ಟ್ ಅದನ್ನು ಟ್ರೈ ಮಾಡಿ ಆದಷ್ಟು ಬೇಗ ನೀವು 1000 ಸಬ್ಸ್ಕ್ರೈಬರ್ಸ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದೇನೇನು ಟಿಪ್ಸ್ಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ನಿಮಗೆ ಒಂದೊಂದಾಗಿ ಆ ಒಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡಿ, ಯೂಟ್ಯೂಬಲ್ಲಿ ನೀವು ಫಸ್ಟು ಟಿಪ್ಪು ನೀವೇನು ಫಾಲೋ ಮಾಡಬೇಕು ಅಂತಂದರೆ, ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ, ನೀವು ಏನು ವಿಡಿಯೋ ಮಾಡಿರ್ತೀರ ಆ ಒಂದು ವಿಡಿಯೋ ಸ್ಟಾರ್ಟಿಂಗ್ 10 ಸೆಕೆಂಡ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ, ಆಯಿತಾ? ಸೊ ನೀವು ಏನು ವಿಡಿಯೋ ಮಾಡಿರ್ತೀರ ಆ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ 10 ಸೆಕೆಂಡಲ್ಲಿ ನೀವು ಏನು ಮಾತಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ನನ್ನ ಚಾನಲ್ ತೆಗೆದು ನೋಡ್ತು ಅಂತಂದರೆ ಫಸ್ಟೆಲ್ಲ ನಾನು ಯೂಟ್ಯೂಬ್ ವೀಡಿಯೋಗಳನ್ನ ಯಾವ ಥರ ಮಾಡ್ತಿದ್ದೆ ಅಂತಂದರೆ, ಪ್ರತಿ ವೀಡಿಯೋದಲ್ಲೂ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಯಶ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು ನಾನು ಶುರು ಮಾಡ್ತಿದ್ದೆ. ಬಟ್ ಇವಾಗ ನೀವು ನೋಡ್ಬೋದು, ನಾನು ಡೈರೆಕ್ಟ್ ಕಾನ್ಸೆಪ್ಟ್ ಒಳಗಡೆ ಎಂಟ್ರಿ ಆಗ್ತೀನಿ. ಒಂದೊಂದು ಸಲ ಅಂತೂ ನಾನು ನಾರ್ಮಲಾಗಿ ಹಾಯ್ ಎಲ್ರಿಗೂ ನಮಸ್ಕಾರ ಹಿಂಗೇನೆ ನಾನು ಸ್ಟಾರ್ಟ್ ಮಾಡೋದು. ಸೊ ಸ್ಟಾರ್ಟಿಂಗ್ 10 ಸೆಕೆಂಡಲ್ಲಿ ನಾನು ಕವರ್ ಮಾಡಿಬಿಡ್ತೀನಿ, ಏನೇನು ಹೇಳ್ತೀನಿ, ಏನೇನು ಮಾಡ್ತೀನಿ, ಈ ಒಂದು ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ನಿಮಗೆ ಅಂತ. ಎಕ್ಸಾಂಪಲ್, ನೀವು ಈ ಒಂದು ವಿಡಿಯೋನೇ ಸ್ಟಾರ್ಟಿಂಗ್ 10 ಸೆಕೆಂಡ್ ನೀವು ನೋಡ್ಬೋದು. ಸ್ಟಾರ್ಟಿಂಗ್ 10 ಸೆಕೆಂಡಲ್ಲಿ ನಾನು ಏನು ಹೇಳಿದೆ, ಸೊ ಯೂಟ್ಯೂಬಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನೋಡಿ, ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಅಂತ. ಸೊ ಅಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ, ಆ ಥರ ನೀವು ಮಾಡಿದಾಗ ಆಡಿಯನ್ಸ್ಗಳು ನಿಮಗೆ ಗ್ರಿಪ್ಪಿಗೆ ಸಿಗ್ತಾರೆ ಫಸ್ಟು, ಆಯಿತಾ? ಅದಾದಮೇಲೆ ನೀವು ವೀಡಿಯೋದಲ್ಲಿ ಟೇಕ್ ಓವರ್ ಮಾಡಬೇಕು. ಯಾವ ಥರ ಅಂತಂದರೆ, ನೀವು ಕರೆಕ್ಟಾದಂಥ ಮಾಹಿತಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಉಕ್ಕು ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ 10 ಸೆಕೆಂಡ್ ಚೆನ್ನಾಗಿ ಕ್ರಿಟಿಕಲಾಗಿ ಇದು ಮಾಡ್ತಾರೆ. ಆದರೆ 10 ಸೆಕೆಂಡ್ ಆದಮೇಲೆ ಅಲ್ಲಿ ಇಂಪಾರ್ಟೆಂಟ್ ವಿಷಯನೇ ಇರೋದಿಲ್ಲ. ಆ ಥರ ಆದರೆ ಸೊ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಅನ್ಸಬ್ಸ್ಕ್ರೈಬ್ ಆಗಿ ಹೊಂಟೋಗ್ತಾರೆ. ಅದಕ್ಕೋಸ್ಕರ 10 ಸೆಕೆಂಡ್ ಸ್ಟಾರ್ಟಿಂಗ್ 10 ಸೆಕೆಂಡ್ ಇಂಪಾರ್ಟೆಂಟ್, ಆ್ಯಂಡ್ ಅದ್ರ ಜೊತೆಗೆ ನೀವು ಅದನ್ನು ಕ್ಯಾರಿ ಮಾಡಬೇಕು. ಅದೇ ಥರ ನೀವು ಏನು ಹೇಳಿರ್ತೀರ ಅದ್ರ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಆಯಿತಾ? ಸೊ ನಿಮಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಆ ಥರ ಟಿಪ್ಸ್ಗಳು ಕೊಡ್ತೀನಿ. ಸೊ ಅದು ನನಗೆ ಕ್ಲಾರಿಟಿ ಇದೆ, ಆಯಿತಾ? ಸೊ ಅದನ್ನು ನೀವು ಮಾಡಲೇಬೇಕು. ಇದನ್ನು ನೀವು ಮಾಡ್ತು ಅಂತಂದರೆ +1 +2 +3 ಈ ಥರ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ನೀವು 10 ಸೆಕೆಂಡ್ ಫೋಕಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ವಿಡಿಯೋದಲ್ಲಿ ಕತೆ ಹೊಡ್ಕೊಂಡು ಕೂತ್ಕೊಂಡ್ರೆ ಚೇರ್ ಹಾಕೊಂಡು ಪಕ್ಕ -1 -2 -3 ಹಿಂಗಾಯ್ತದೆ, ನೆನಪಿರಲಿ. ಅದಕ್ಕೋಸ್ಕರ 10 ಸೆಕೆಂಡ್ ಇಂಪಾರ್ಟೆಂಟ್, 10 ಸೆಕೆಂಡ್ ಫೋಕಸ್ ಮಾಡಿ. ಓಕೆ, ಇದು ಫಸ್ಟ್ ಟಿಪ್ಪು. ಇನ್ನು ಸೆಕೆಂಡ್ ಟಿಪ್ ಬಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ಸಡನ್ನಾಗಿ ಕೇಳಬೇಡಿ, ಸ್ಟಾರ್ಟಿಂಗಲ್ಲೇ ಕೇಳೋಕೆ ಹೋಗ್ಬೇಡಿ. ನೀವು ಕಂಟೆಂಟನ್ನು ಕೊಟ್ಟು ಅದಾದಮೇಲೆ ಸೊ ನೀವು ಕೇಳ್ತು ಅಂತಂದರೆ ಸೊ ನಿಮಗೆ ಸಬ್ಸ್ಕ್ರೈಬರ್ಸು ನಿಮಗೆ ಇನ್ಕ್ರೀಸ್ ಆಗ್ತಾರೆ. ನೆಕ್ಸ್ಟು ಮೂರನೇ ಟ್ರಿಕ್ ಬಂದು ಅಂತಂದರೆ, ಸೊ ನೋಡಿ, ಯೂಟ್ಯೂಬಲ್ಲಿ ನೀವು ಶಾರ್ಟ್ಸ್ನ ಫೋಕಸ್ ಮಾಡಿ. ಓಕೆ, ಸೊ ಯೂಟ್ಯೂಬಲ್ಲಿ ನೀವು ಶಾರ್ಟ್ಸಿಂದನೇ ನೀವು ಸಬ್ಸ್ಕ್ರೈಬರ್ಸ್ನ ಈಗ ಜೈ ಅನ್ಕೊಂಡು ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಯಾವುದಾದ್ರೂ ಒಂದು ಶಾರ್ಟ್ಸು ವೈರಲ್ ಆಯಿತು ಅಂತಂದರೆ ಸೊ ನಿಮ್ಮ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಿ ಹೋಗ್ತಾರೆ ಗೈಸ್. 1000 ಅಲ್ಲ, ಕಿತ್ಕ ಬಂದ್ಬಿಡ್ತಾರೆ ಹಂಗೆ, ಆಯಿತಾ? ಸೊ ಫಸ್ಟು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಷ್ಟು ಇದಿರಲಿಲ್ಲ. ಸೊ ಇವಾಗ ಒಂದು ಒಳ್ಳೆ ಐಪ್ ಇದೆ. ಸೊ ಸಬ್ಸ್ಕ್ರೈಬರ್ಸು ನಿಮ್ಗೆ ಇದರಿಂದ ಚೆನ್ನಾಗಿ ಬರ್ತಾರೆ. ಹಾಗಾಗಿ ಶಾರ್ಟ್ಸನ್ನು ಅವಾಗವಾಗ ಮಾಡ್ತಾಯಿರಿ. ಓಕೆ, ಸೊ ವೀಕ್ಲಿ 1-2-3 ಈ ಥರನಾದರೂ ಅಟ್ಲೀಸ್ಟ್ ಮಾಡ್ತಾಯಿದ್ರಿ. ಸೊ ಇದು ನಿಮಗೆ ಸಬ್ಸ್ಕ್ರೈಬರ್ಸ್ನ ತಂದುಕೊಡುತ್ತೆ. ಈಗ ನಾವು 4ನೇ ಒಂದು ಟ್ರಿಕ್ಗೆ ಹೋಗೋಣ. ಸೊ 4ನೇ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಟೈಟಲ್ಲು ಮತ್ತು ಥಂಬ್ನೈಲು. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಲನೂ ಕೂಡ ಹೇಳ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ನೀವು ಟೈಟಲ್ ಏನು ಹಾಕ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಟೈಟಲ್ನ ತುಂಬ ಚೆನ್ನಾಗಿ ಹಾಕಿ, ಆ್ಯಂಡ್ ಯೂಟ್ಯೂಬಲ್ಲಿ ಥಂಬ್ನೈಲ್ನ ತುಂಬ ಚೆನ್ನಾಗಿ ಹಾಕಿ. ಯಾವುದೇ ಒಂದು ವೀಡಿಯೋ ಓಪನ್ ಮಾಡೋಕ್ಕೆ ಮುಂಚೆ ಆ ಒಂದು ವೀಡಿಯೋನ ಕ್ಲಿಕ್ ಮಾಡಬೇಕಾ ಬೇಡವಾ ಅಂತ ನೋಡ್ತಾರೆ ಆಡಿಯನ್ಸ್ಗಳು. ಅದು ನೀವು ಥಂಬ್ನೈಲು ಟೈಟಲ್ ಚೆನ್ನಾಗಿ ಹಾಕಿದ್ದೀರಾ ಅಂತಂದರೆ ವೀಡಿಯೋ ಓಪನ್ ಮಾಡ್ತಾರೆ. ಆಮೇಲೆ ನೀವು ವೀಡಿಯೋ ಫುಲ್ಲು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಮಾಡಿತು ಅಂತಂದರೆ ಸೊ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ಗಳು ಆ್ಯಡಪ್ ಆಗ್ತಾ ಹೋಗ್ತಾರೆ, +1 +2 +3 ಅಂತ. ಓಕೆ, ಸೊ ಹಾಗಾಗಿ ಟೈಟಲ್ಲು ಥಂಬ್ನೈಲ್ ಕಡೆ ಫೋಕಸ್ ಮಾಡಿ, ಇದೇ ಸಕ್ಸಸ್ಗೆ ಸೊ ನಿಮಗೆ ತುಂಬ ಹೆಲ್ಪ್ ಮಾಡೋದು, ಆಯಿತಾ? ಸೊ ಇನ್ನು ನೆಕ್ಸ್ಟ್ 5ನೇ ಒಂದು ಟಿಪ್ಸ್ ಬಂತು ಅಂತಂದರೆ, ಸೊ ನನ್ನ ಫೇವ್ರೇಟು ಕನ್ಸಿಸ್ಟೆನ್ಸಿ, ಆಯಿತಾ? ಸೊ ಕನ್ಸಿಸ್ಟೆನ್ಸಿಲಿ ಕಿಂಗ್ ಯಾರು ಹೇಳಿ ಗೈಸ್? ಕನ್ಸಿಸ್ಟೆನ್ಸಿ ಕಿಂಗು ನಿಮ್ಮ ಪ್ರಕಾರ ಯೂಟ್ಯೂಬಲ್ಲಿ ನೀವು ಎಲ್ಲ ಯೂಟ್ಯೂಬರ್ಸ್ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ, ನಿಮ್ಗೆ ಯಾರು ಕನ್ಸಿಸ್ಟೆನ್ಸಿ ಕಿಂಗ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇರೆ ಯೂಟ್ಯೂಬರ್ಸ್ಗಳನ್ನಾದರೂ ಕಮೆಂಟ್ ಮಾಡಿ, ನನಗೇನು ಬೇಜಾರಿಲ್ಲ, ಆಯಿತಾ? ಸೊ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ನಿಮಗೆ ಆಡಿಯನ್ಸ್ಗಳು ಸಬ್ಸ್ಕ್ರೈಬ್ ಆಗಿ ಉಳ್ಕೊಳ್ಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೆ ನಿಮ್ಮ ಕನ್ಸಿಸ್ಟೆನ್ಸಿನ ನೋಡ್ತಾರೆ ಅವರು, ಆಯಿತಾ? ಏನು ಇವರು ಪ್ರತಿದಿನ ವೀಡಿಯೋ ಹಾಕ್ತಾಯಿದ್ದಾರಾ, ಅಥವಾ ಇವರು ಒಂದು ರೇಂಜಿಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ವೀಕ್ಲಿ 1 ವೀಕ್ಲಿ 2 ಈ ಥರ ವೀಡಿಯೋ ಕಂಟೆಂಟ್ಸ್ಗಳು ಅಪ್ಡೇಟ್ ಕೊಡ್ತಾ ಇದ್ದಾರಾ ಅಂತ ನೀವು ನೋಡ್ತೀರಾ. ಸೊ ಅದು ನೋಡೇ ಸಬ್ಸ್ಕ್ರೈಬ್ ಆಗುವಂಥದ್ದು. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ ನೀವು, ಆಯಿತಾ? ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸೊ ನಿಮಗೆ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ,
ಆಯಿತಾ. ಸೊ ಇದು ಒಂದು ಬೆಸ್ಟ್ ರೀತಿ. ಸೊ ನೀವು ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡೋದಕ್ಕೆ ಆದಷ್ಟು ಆ್ಯಕ್ಟಿವ್ ಆಗಿದೆ. ಈಗ ನೀವೇ ಹೇಳಿ, ಯಾರು ಆ್ಯಕ್ಟರ್ಸ್ಗಳು ಫೋಟೋಸ್ಗಳು ಹಾಕಲ್ಲ, ವೀಡಿಯೋಸ್ಗಳು ಹಾಕಲ್ಲ ಅಂದರೆ ನೀವು ಅವ್ರು ಫಾಲೋ ಮಾಡ್ತೀರಾ? ಇನ್ಸ್ಟಾಗ್ರಾಮಲ್ಲಿ ಮಾಡಲ್ಲ ಅಲ್ವಾ. ಸೊ ಪ್ರತಿದಿನ ಅಪ್ಡೇಟ್ಸ್ಗಳು ಕೊಡೋರು, ಹಾಕೋರು ಅಂಥವ್ರನ್ನ ಫಾಲೋ ಮಾಡ್ತೀವಿ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದೇ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ 6ನೇದು ಬಂದು ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ನೋಡಿ, ಈಗ ಯೂಟ್ಯೂಬಲ್ಲಿ ಏನಾಗಿದೆ ಅಂತಂದರೆ, ಸೊ ಯೂಟ್ಯೂಬಲ್ಲಿ ಒಂದೊಂದು ಥರ ಕ್ಯಾಟಗರಿಗಳು ಇರ್ತವೆ, ಆಯಿತಾ. ಕೆಲವು ಟೆಕ್ ಮಾಡ್ತಾರೆ, ಕೆಲವರು ವ್ಲಾಗ್ ಮಾಡ್ತಾರೆ, ಕೆಲವರು ಕುಕ್ಕಿಂಗು, ಈ ಥರ ಎಲ್ಲ ಹಲವಾರು ಥರ ಇದ್ದಾವೆ. ಸೊ ನೀವಿಲ್ಲಿ ಏನು ಮಾಡಬೇಕು, ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಅದ್ರ ಪ್ರಕಾರ ವೀಡಿಯೋಸ್ಗಳು ಹಾಕ್ತಾ ಹೋಗಿ. ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಬಿಲ್ಡ್ ಆಗ್ತಾರೆ, ಟ್ರಸ್ಟೆಡ್ ಪೀಪಲ್ಸ್ಗಳು ಬಿಲ್ಡ್ ಆಗ್ತಾರೆ. ಯಾಕೆಂತಂದರೆ ನೀವೊಂದು ಒಂಥರ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬರುತ್ತೆ, ಆಯಿತಾ. ಸೊ ಈಗ ಲೈಕ್ ನೀವು ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಂಡು ಅದ್ರ ಪ್ರಕಾರ ವೀಡಿಯೋಸ್ ಆಗ್ತಾ ಹೋಯ್ತು ಅಂತಂದರೆ, ಈಗ ನಾನೀಗೇನೋ ಒಂದು ಫೋನ್ ಬಗ್ಗೆ ತಿಳಿಸ್ತಾ ಇರ್ತೀನಿ ಪ್ರತಿ ವೀಡಿಯೋದಲ್ಲಿ ಅಂತ ಅನ್ಕೊಳ್ಳಿ. ಸೊ ಫೋನ್ ಬಗ್ಗೆ ವೀಡಿಯೋಗಳು ನೋಡೋರಿಗೆ ಅವ್ರಿಗೆ ಇಷ್ಟ ಆಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಇವರು ಫೋನ್ ಬಗ್ಗೆ ತಿಳಿಸ್ತಾರೆ, ಏನು ಅಪ್ಡೇಟ್ಸ್ ಬಂದರೂ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಸೊ ನೀವೇನು ಮಾಡಬೇಕು, ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಸೊ ಅದನ್ನು ಫೋಕಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಹೋಗಿ. ನೆಕ್ಸ್ಟು 7ನೇದು ತುಂಬ ಇಂಪಾರ್ಟೆಂಟ್. 7ನೇದು ಏನಪ್ಪ ಅಂತಂದರೆ, ಸೊ ಫೇಸ್. ಅಫ್ಕೋರ್ಸ್ ಗೈಸ್, ನೀವು ಏನಾದರೂ ಮಾಡಿ, ಜಗತ್ತಲ್ಲಿ ನೀವು ಏನಾದರೂ ಮಾಡಿ ಗೈಸ್, ನೀವು ಏನೇ ಮಾಡಿದ್ರೂ ಕೂಡ ಒಂದು ಐಡೆಂಟಿಟಿ ಇರಬೇಕು, ಆಯಿತಾ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಆಲ್ಮೋಸ್ಟ್ ದಿನಕ್ಕೆ 2ರಿಂದ 3 ವೀಡಿಯೋ ಹಾಕ್ತೀನಿ, ಮಿನಿಮಮ್ ಒಂದೇ ವೀಡಿಯೋ ಹಾಕ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಫೇಸ್ ತೋರಿಸಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ. ಯಾಕೆ ಅಂತಂದರೆ, ಸೊ ಈ ಒಂದು ಫೇಸ್ ನಾವೇನು ತೋರಿಸ್ತೀವಿ ಅದಕ್ಕೆ ಒಂದು ವ್ಯಾಲ್ಯೂ ಸೃಷ್ಟಿ ಆಗ್ತಾ ಹೋಗ್ತಾ ಇರುತ್ತೆ, ಆಯಿತಾ. ಒಂದು ಟ್ರಸ್ಟ್ ಬರುತ್ತೆ ಆಡಿಯನ್ಸ್ಗಳಿಗೆ. ಸೊ ಅದನ್ನ ನೋಡೇ ಓಕೆ ಇವರು ನಂಬೋದು ನಾವು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಫೇಸ್ ತೋರಿಸೋದು ನೀವು ತುಂಬ ಇಂಪಾರ್ಟೆಂಟ್. ಯೂಟ್ಯೂಬಲ್ಲಿ ನಮಗೆ ಕೊಲಾಬರೇಷನ್ಸ್ಗಳು ಬಂದಾಗ ಸೊ ಅವರು ನಾವು ಹೇಳಿದ ಪೇಮೆಂಟ್ಗಳಿಗೆ ಕೆಲವರು ಹಿಂದೆ ಮುಂದೆ ನೋಡಲ್ಲ. ಯಾಕೆ ಅಂತಂದರೆ ನಾವು ಫೇಸ್ ತೋರಿಸೆಲ್ಲ ವೀಡಿಯೋ ಮಾಡಿರ್ತೀವಲ್ವಾ, ಸೊ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ. ಆ ಕೊಲಾಬರೇಷನ್ ಕೊಡೋರು ಕೂಡ ಓಕೆ ಇವ್ರು ಕೊಡೋಣ, ಇಷ್ಟಕ್ಕೇನೆ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರು ಒಪ್ಕೊಳ್ತಾರೆ. ಯಾಕೆ ಅಂತಂದರೆ ಸೊ ನಾವು ಎಲ್ಲ ಕಡೆ ಫೇಸ್ ತೋರಿಸಿ ನಾವು ವೀಡಿಯೋ ಮಾಡ್ತಾ ಇರ್ತೀವಿ. ಹಾಗಾಗಿ ಆಡಿಯನ್ಸ್ಗಳಿಗೆ ಒಂದು ಟ್ರಸ್ಟ್ ಇರುತ್ತೆ, ಇವ್ರು ನೋಡೋರು ಒಂದು ಟ್ರಸ್ಟ್ ಇಟ್ಕೊಂಡಿರ್ತಾರೆ ಇವ್ರ ಮೇಲೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ. ಸೊ ತುಂಬ ಆಪರ್ಚುನಿಟೀಸ್ಗಳು ಬರುತ್ತೆ. ಆಮೇಲೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ, ನಿಮ್ಗೊಂದು ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ, ನಿಮ್ಗೆ ಸಿಗ್ತವರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗಾಗಿ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಮೇಯ್ನ್ ಅಟ್ರಾಕ್ಷನ್. ಸೊ ಫಸ್ಟು ನೀವು ಕ್ಯಾಮ್ರಾ ಮುಂದೆ ಬರಬೇಕು, ಆವಾಗ ನೀವು ಒಂದು 10% ನೀವು ಪ್ಯೂರ್ ಅಂತ ನೋಡೋರಿಗೆ ಒಂದು ಅರ್ಥ ಆಗುತ್ತೆ. ಇನ್ನು ನೀವು ಹೆಂಗಿರ್ತೀರ ಏನು ಬಿಡ್ತೀರಾ ಅಂತ ಮುಂದೆ ಗೊತ್ತಾಯ್ತದೆ. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ 100% ಪ್ಯೂರ್ ಆಗಲ್ಲ ವ್ಯಕ್ತಿಗಳು, ಎಲ್ಲರೂ ಬಂದು ಕೂತ್ಕೋತಾರೆ ಕ್ಯಾಮ್ರಾ ಮುಂದೆ. ಬಟ್ 10% ನೀವು ಪ್ರೂವ್ ಆಗ್ತೀರಾ ನೀವು ಟ್ರಸ್ಟೆಡ್ ಪೀಪಲ್ ಅಂತ. ಬಟ್ ಆದರೆ 90% ನೀವು ಉಳಿಸ್ಕೊ ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಫೇಸನ್ನು ತೋರಿಸಿ ಆದಷ್ಟು ವೀಡಿಯೋಸ್ಗಳನ್ನ ಮಾಡಿ. ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರಬೇಕು ಅಂತಂದರೆ. ಇನ್ನು ಕೊನೆಯದು 8ನೇ ಒಂದು ಮ್ಯಾಟ್ರಿಗೆ ಬಂದುಬಿಡ್ತೀನಿ. 8ನೇ ಮ್ಯಾಟ್ರ್ ಏನಪ್ಪ ಅಂತಂದರೆ, 8ನೇ ಟಿಪ್ಸ್ ಬಂದು ಸೊ ಮಾತು ಏನು ಹೇಳಿ, ಮಾತು ತುಂಬ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ. ಸೊ ತುಂಬ ಜನ ಮಾತನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹೆಂಗೆ ಬೇಕಾದರೂ ಕೂಡ ನಾವು ಈಗ ನೋಡಿ, ಈಗ ನಾವು ರಿಯಲ್ ಲೈಫಲ್ಲಿ ಎಷ್ಟು ಹೆಂಗಿರ್ತೀವಿ ಅಂತಂದರೆ, ನಮ್ಮನ್ನು ಸುಮ್ಮನೆ ನೋಡ್ಕೊ ಹೋದರೆ ಏನೋ ಹಿಂಗಂತೀವಿ, ಆಯಿತಾ. ಸೊ ಇಲ್ಲಂಗೆ ಅಂತೀವಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಮುಂದೆನೂ ಹಂಗೆ ಇರೋಕ್ಕಾಗಲ್ಲ ನಾವು, ಆಯಿತಾ. ಸೊ ಅದು ನಮ್ಮ ರಿಯಲ್ ಲೈಫಲ್ಲಿ ಸಿಕ್ಕಿದ್ರೆ ಅದು ಬೇರೆ ಥರ, ಅದು ಮ್ಯಾಟ್ರು. ಕ್ಯಾಮ್ರಾ ಮುಂದೆ ಇದ್ದಾಗ ಸೊ ನಾವು ಸಿಸ್ಟಮ್ಯಾಟಿಕ್ಕಾಗಿ ನಮಗೆ ನಾವು ಯಾವ ಥರ ಇದಾಗಿ ಒಂದು ಶಿಸ್ತಾಗಿ ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡಿಕೊಂಡು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಇದನ್ನೆಲ್ಲ ನೋಡಿಕೊಂಡು ಆ ಥರ ಒಂದು ವೇಯಲ್ಲಿ ಹೋಗ್ತಾ ಇರ್ತೀವಿ, ಆಯಿತಾ. ಯಾಕೆ ಅಂತಂದರೆ ಸೊ ಇಲ್ಲಿ ಇದೇನಂತಂದರೆ ಇದೊಂದು ಚೌಕಟ್ಟು, ಇದ್ರೊಳಗೆ ಇರ್ಬೇಕು ನಾವು. ಇದನ್ನು ಬಿಟ್ಟು ಜಾಸ್ತಿ ಹಾರಾಡೋಕೆ ಹೋಯ್ತು ಅಂತಂದರೆ, ಆಟಗಳು ಜಾಸ್ತಿ ಆಯಿತು ಅಂತಂದರೆ ತುಂಬ ಕಲೆಗಾರರು ಇದ್ದಾರೆ ಜಗತ್ತಲ್ಲಿ, ಆಯಿತಾ. ಅವೆಲ್ಲ ಸಮಸ್ಯೆಗಳಾಗ್ತವೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಸೊ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹೇಗಿರ್ತೀರ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆಡಿಯನ್ಸ್ಗಳು ನೋಡ್ತಾ ಇರ್ತಾರೆ, ಅದ್ರ ಮೇಲೆ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗೋದು, ಅದ್ರ ಮೇಲೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ನೀವು ಇಷ್ಟ ಬಂದಾಗ ಮಾತಾಡ್ತೀರಾ, ಯಾವನಿಗೆ ಬೇಕಾದ್ರೂ ಬೈತೀರಾ, ಯಾವನೋ ಕಾಲೆಳಿತೀರಾ, ಯಾವನಿಗಾದ್ರೂ ಬೈತೀರಾ, ಉಗಿತೀರಾ ಮಕ್ಕಿ ಅಂತಂದರೆ ಸೊ ನೋಡತ್ತಂಗೆ ನೋಡ್ತಾರೆ, ಆಯಿತಾ. ಸೊ ಯಾಕೆ ಅಂತಂದರೆ ಆಡಿಯನ್ಸ್ಗಳಿಗೆ ಮೇಯ್ನಾಗಿ ಏನಪ್ಪ ಬೇಕು ಅಂತಂದರೆ, ನೋಡೋರಿಗೆ ಒಂದು ವ್ಯಕ್ತಿ ಅಂತಂದರೆ ಅವನು ಕರೆಕ್ಟಾಗಿರಬೇಕು, ಶಿಸ್ತುಬದ್ಧಾಗಿರಬೇಕು, ಅವ್ನಿಗೊಂದಷ್ಟು ಮಾತುಗಳು ಒಂದು ಲಿಮಿಟ್ ಇರಬೇಕು, ಲಿಮಿಟ್ ಕ್ರಾಸ್ ಆಗಬಾರ್ದು. ಏನಂತೀರೋ ಒಂಥರ ನಿಮಗೆ ಕಾಮನಾಗಿ ನೀವು ನೋಡ್ತಾ ಇದ್ದಾಗ ನಿಮ್ಗೆ ಅದು ಒಂಥರ ಡಿಸ್ಟರ್ಬ್ ಆಗಬಾರ್ದು,
ಒಂಥರ ಏನೋ ಒಂಥರ ಮುಜುಗರ ಅನ್ನಿಸ್ಬಾರ್ದು ಅಷ್ಟೇ, ಸಿಂಪಲಾಗಿ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ಈ ಮಾತು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಆದಷ್ಟು ನೀವು ಏನು ಮಾತಾಡ್ತೀರಾ ಅದನ್ನು ಕರೆಕ್ಟಾಗಿ ನೀವು ಮಾತಾಡಬೇಕಾಗುತ್ತೆ. ಹೆಚ್ಚಿಗೆ ಮಾತಾಡಿದ್ರೂ ಕಷ್ಟ, ಕಡಿಮೆ ಮಾತಾಡಿದ್ರೂ ಕಷ್ಟ. ಆ್ಯಂಡ್ ನೀವು ಮಿಡಲಲ್ಲಿ ನಾರ್ಮಲಾಗಿ ಕಾಮಾಗಿ ಕಂಪೋಸ್ಡ್ ಆಗಿ ನೀವು ಇರಬೇಕಾಗುತ್ತೆ. ಇದ್ರ ಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರುವಂಥದ್ದು. ಹಂಗನ್ಬಿಟ್ಟು ನೀವು ನಾಟಕ ಮಾಡಿ ಅಂತ ನಾನು ಹೇಳಲ್ಲ, ಆಯಿತಾ? ನಾನು ಹೇಳ್ತಾ ಇದ್ದೀನಲ್ಲ. ಸೊ ಇಲ್ಲಿ ಕೆಲವೊಂದಷ್ಟು ಜನ ಅದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗ ನೋಡಿ, ನೀವು ತುಂಬ ಸೈಲೆಂಟಾಗಿ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಕೆಲವರು ಅದನ್ನೇ ಪ್ಲಸ್ ಪಾಯಿಂಟ್ ತಗೋತಾರೆ, ನಿಮ್ಮನ್ನು ಕೆಣ್ಕಕ್ಕೆ ಬರ್ತಾರೆ. ಸೊ ಆ ಥರನೂ ಕೂಡ ಆಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ನೀವು ಯಾವಾಗ ರಿಯಾಕ್ಟ್ ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕು, ಆಮೇಲೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಯಾಕೆ ಅಂತಂದರೆ ಕೆಲವ್ರ ಉದ್ದೇಶಗಳೇ ಅದಿರುತ್ತೆ. ಈಗ ನಿಮ್ಮನ್ನು ಕೆಣಕ್ಕೆ ಬಿಡೋದು. ಸೊ ಕೆಣಕ್ಕೆ ಬಿಟ್ಟಾಗ ಇವ್ರು ಅದನ್ನು ಮಾತಾಡ್ತಾರೆ, ಇವ್ರು ಆ ಥರ ಮಾತಾಡ್ತಾರೆ, ಇವರೆಲ್ಲ ಬೈತಾರೆ, ಆಗ ಇವ್ರದ್ದು ಎಕ್ಸ್ಪೋಸ್ ಆಗುತ್ತೆ ಅನ್ನೋದೆಲ್ಲ ಇಂಟೆನ್ಷನ್ಸ್ಗಳಿರುತ್ತೆ. ಅದನ್ನ ಇಟ್ಕೊಂಡೇ ಕೆಲವ್ರು ಮಾಡ್ತಾ ಇರ್ತಾರೆ, ಚುಚ್ತಾ ಇರ್ತಾರೆ ಮೆತ್ತಿಗೆ. ಸೊ ನೀವು ಅಲ್ಲಿ ಎಷ್ಟು ಬುದ್ಧಿವಂತರಾಗ್ತೀರಾ, ಯಾವ ಥರ ಮಾತಾಡ್ತೀರಾ, ಆ್ಯಂಡ್ ಎದುರುಗಡೆ ಬರೋರನ್ನ ಹೆಂಗೆ ಸೋಲಿಸ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೀವು ಸೈಲೆಂಟಾಗೂ ಕೂಡ ಇರಬಾರ್ದು ಅಷ್ಟೇ. ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ಒಂದಷ್ಟು ಟಿಪ್ಸ್ಗಳು ಗೈಸ್. ನಾನು ಕ್ಯಾಶುವಲ್ ಆಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರ ಮೇಲೆ ಒಂದಷ್ಟು ಟಿಪ್ಸ್ಗಳು ಕೊಟ್ಟಿದ್ದೀನಿ. ಸೊ ಫಾಲೋ ಮಾಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದನ್ನು ಇವತ್ತಿಗೂ ನಾನು ಫಾಲೋ ಮಾಡ್ತೀನಿ. ಸೇಮ್ ಇದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನನ್ನ ಲೈಫಲ್ಲಿ ನಾನು ಹಾಕೊಂಡು ಮಾಡೋದು. ಸೊ ಹಾಗಾಗಿ ಹಿಂಗೆ ನಡೀತಾ ಇರೋದು ನನ್ನ ಜೀವನ. ಓಕೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.